ಫಿಫಾ ವಿಶ್ವಕಪ್ನಲ್ಲಿ ನಿನ್ನೆ ನಡೆದಿದ್ದ ಮತ್ತೊಂದು ಪಂದ್ಯದಲ್ಲಿ ಇರಾನ್ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಿದ್ವು. ಈ ರೋಚಕ ಪಂದ್ಯವು 1-1 ಡ್ರಾದಲ್ಲಿ ಕೊನೆಗೊಂಡಿತು. ಇದರೊಂದಿಗೆ ಈಜಿಪ್ಟ್ ಫಿಫಾ ವಿಶ್ವಕಪ್ನಲ್ಲಿ ಮೊದಲ ಬಾರಿಗೆ ನಾಕ್ಔಟ್ ಹಂತವನ್ನ ತಲುಪಿತು. ಆದಾಗ್ಯೂ ಇರಾನ್ಗೆ ಮುಂದಿನ ಸುತ್ತಿಗೆ ನೇರವಾಗಿ ಮುನ್ನಡೆಯಲು ಸುವರ್ಣಾವಕಾಶವನ್ನ ನೀಡಿತು. ಆದರೆ ಅಂತಿಮ ನಿಮಿಷಗಳಲ್ಲಿ VAR ನಿರ್ಧಾರ ಫಲಿತಾಂಶವನ್ನ ಬದಲಾಯಿಸಿತು. ಇದೀಗ ಇರಾನ್ 32ನೇ ಸುತ್ತಿಗೆ ಮುನ್ನಡೆಯುವ ಅವಕಾಶವನ್ನ ಹೊಂದಿದ್ದು ಮತ್ತೊಂದು ತಂಡದ ಫಲಿತಾಂಶವನ್ನ ಅವಲಂಬಿಸಬೇಕಾಗಿದೆ. ಈಜಿಪ್ಟ್ ಮಹಮೂದ್ ಸಬರ್ ಅವರ ಆರಂಭಿಕ ಗೋಲು ಇರಾನ್ ವಿರುದ್ಧ 1-1 ಅಂತರದ ಡ್ರಾ ಸಾಧಿಸುವಲ್ಲಿ ಸಹಾಯ ಮಾಡಿತು ಮತ್ತು ವಿಶ್ವಕಪ್ನ ನಾಕ್ಔಟ್ ಹಂತಕ್ಕೆ ಅರ್ಹತೆಯನ್ನ ಪಡೆಯಲು ಸಹಾಯ ಮಾಡಿತು. ಇದರೊಂದಿಗೆ ಈಜಿಪ್ಟ್ ಮೊದಲ ಬಾರಿಗೆ ನಾಕ್ಔಟ್ಗೆ ತಲುಪಿತು. ಇರಾನ್ ಹೆಚ್ಚಿನ ಗೋಲು ಗಳಿಸುವ ಅವಕಾಶಗಳನ್ನು ಸೃಷ್ಟಿಸಿತು. ಅದರಲ್ಲೂ ಕೊನೆಯಲ್ಲಿ ಗೋಲು ಕಲೆ ಹಾಕಿತ್ತಾದರೂ ಆಫ್ಸೈಡ್ನಿಂದಾಗಿ ಅದನ್ನು ಅಮಾನ್ಯ ಎಂದು ತೀರ್ಪು ನೀಡಲಾಯಿತು. ಇದರ ಕಾರಣ ಇರಾನ್ ಗೆಲುವಿನ ಆಸೆಗೆ ದೊಡ್ಡ ಹೊಡೆತ ಬಿದ್ದಂತಾಗಿದೆ. ಈಗಾಗಲೇ ದೇಶಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ತಾರಕಕ್ಕೇರಿದ್ದು, ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನ ಸವಿಯಲು ಹಿಂದೆ ZEE5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನ ಹುರಿದುಂಬಿಸಿ. ಇರಾನ್ ಹೆಚ್ಚಿನ ಗೋಲು ಗಳಿಸುವ ಅವಕಾಶಗಳನ್ನು ಸೃಷ್ಟಿಸಿತು. ಅದರಲ್ಲೂ ಕೊನೆಯಲ್ಲಿ ಗೋಲು ಕಲೆ ಹಾಕಿತ್ತಾದರೂ ಆಫ್ಸೈಡ್ನಿಂದಾಗಿ ಅದನ್ನು ಅಮಾನ್ಯ ಎಂದು ತೀರ್ಪು ನೀಡಲಾಯಿತು. ಇದರ ಕಾರಣ ಇರಾನ್ ಗೆಲುವಿನ ಆಸೆಗೆ ದೊಡ್ಡ ಹೊಡೆತ ಬಿದ್ದಂತಾಗಿದೆ. ಈಗಾಗಲೇ ದೇಶಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ತಾರಕಕ್ಕೇರಿದ್ದು, ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನ ಸವಿಯಲು ಹಿಂದೆ ZEE5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನ ಹುರಿದುಂಬಿಸಿ.